ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ನೋಡೋಣ ಸಸ್ಯಗಳಲ್ಲಿ ಸಾಗಾಣಿಕೆ. ನೋಡಿ, ಇವೆಲ್ಲವೂ ಕೂಡ ವೆರಿ 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 ಇಂಪಾರ್ಟೆಂಟ್. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ಸಾಗಾಣಿಕೆಯ ವಿಧಗಳು ಇದ್ರಲ್ಲಿ ಬರುತ್ತೆ. ಆಮೇಲೆ ಸಸ್ಯ ಮತ್ತು ನೀರಿನ ಸಂಬಂಧಗಳು ಬರುತ್ತೆ. ನೀರಿನ ಬಹುದೂರ ಸಾಗಾಣಿಕೆ ಯಾವ ತರ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಬಾಷ್ಪ ವಿಸರ್ಜನೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊತೀರಾ. ಖನಿಜ ಪೋಷಕಾಂಶಗಳ ಹೀರಿಕೆ ಮತ್ತು ಸಾಗಾಣಿಕೆ ಇದ್ರ ಬಗ್ಗೆ ಕೂಡ ನೀವು ನೋಡ್ತೀರಾ. ಆಮೇಲೆ ಫ್ಲೋಯಂ ನಲ್ಲಿ ಸಾಗಾಣಿಕೆ ಯಾವ ತರ ಆಗುತ್ತೆ, ಆಮೇಲೆ ಉತ್ಪಾದನಾ ಮೂಲದಿಂದ ಬಳಕೆ ಮೂಲದ ಕಡೆಗೆ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನು ನಾವು ನೋಡ್ತಾ ಹೋಗ್ತೀರಾ. ಸೊ ವೆರಿ ಬಿಗಿನಿಂಗ್ ನೋಡ್ತಾ ಹೋಗೋಣ. ಕಾಮನ್ ಆಗಿ ಕಾಡುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎತ್ತರದ ಮರಗಳ ಮೇಲ್ತುದಿಯನ್ನ ನೀರು ಹೇಗೆ ತಲುಪುತ್ತೆ? ಇವಾಗ ಎಷ್ಟೊಂದು ದೊಡ್ಡ ದೊಡ್ಡ ಮರಗಳನ್ನ ನೀವು ನೋಡಿರ್ತೀರ. ಈಗ ಏನ್ ಪ್ರಶ್ನೆ ಮೂಡುತ್ತೆ ಅಂತ ಹೇಳಿದ್ರೆ, ಈಗ ನಾವು ಬುಡಕ್ಕೆ ನೀರು ಹಾಕ್ತಿವಿ, ಹೌದಲ್ವಾ? ಸೊ ಅದು ತುದಿ ಅಷ್ಟೊಂದು ಎತ್ತರವಾಗಿರುವಂತಹ ಮರದ ತುದಿಗಳ ಮೇಲೆ ಯಾವ ರೀತಿ ಅದು ಹೋಗಿ ತಲುಪುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸಿದೀರಾ? ಒಂದು ಜೀವಕೋಶದಿಂದ ಇನ್ನೊಂದಕ್ಕೆ ಎಲ್ಲಾ ವಸ್ತುಗಳು ಏಕ ದಿಕ್ಕಿನಲ್ಲಿ ಹೇಗೆ ಮತ್ತು ಯಾಕೆ ಚಲಿಸ್ತವೆ? ಚಲಿಸ್ತಾ ಇರುವಂತಹ ವಸ್ತುಗಳಿಗೆ ಚಯಾಪಚಯ ಶಕ್ತಿ ಅವಶ್ಯಕವಾಗಿರುತ್ತೆ ಎಂಬುದ್ರ ಬಗ್ಗೆ ನಮ್ಮಲ್ಲಿ ಯಾವತ್ತಾದ್ರೂ ಕುತೂಹಲ ಮೂಡಿರ್ಬೋದು. ಆದ್ರೆ ಪ್ರಾಣಿಗಳಿಗಿಂತ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಾಣಿಗಳಿಗಿಂತ ಸಸ್ಯಗಳಲ್ಲಿ ಅಣುಗಳು ಬಹು ದೂರದವರೆಗೆ ಸಾಗುವ ಅಗತ್ಯ ಇರುತ್ತೆ, ಹೌದಲ್ವಾ? ಈಗ ನೋಡಿ, ಮನುಷ್ಯ 6 ಅಡಿ 7 ಅಡಿ ಇರ್ತಾನೆ. ಸೊ ಅಲ್ಲಿಗೆ ಸೀಮಿತ ಆಗಿರುತ್ತೆ, ಹೆಂಗೋ ನಡೆದೋಗುತ್ತೆ. ಬಟ್ ಸಸ್ಯಗಳಲ್ಲಿ ಏನಾಗಿರುತ್ತೆ, ಆಟಮ್ಸ್ ಬಹಳ ದೂರ ಇರುತ್ತೆ, ಹೌದಲ್ವಾ? ಈಗ ದೊಡ್ಡ ಮರ ಮತ್ತೆ ತುಂಬಾ ಬೃಹತ್ತಾದ ಮರಗಳು ಇರ್ತವೆ, ಅಲ್ಲೆಲ್ಲ ಅಣುಗಳು ಏನಾಗಿರ್ತವೆ, ಬಹಳ ದೂರದವರೆಗೆ ಸಾಗುವಂತ ಅಗತ್ಯ ಇರುತ್ತೆ. ಹಾಗೆ ಸಸ್ಯಗಳಲ್ಲಿ ಪರಿಚಲನಾ ವ್ಯವಸ್ಥೆ ಇರೋದಿಲ್ಲ. ಅಂದ್ರೆ ನಡ್ಕೊಂಡು ನಾವು ಹೇಗೆ ನಡ್ಕೋತೀವಿ ಆ ರೀತಿಯ ಒಂದು ಪರಿಚಲನಾ ವ್ಯವಸ್ಥೆ ಅದರಲ್ಲಿ ಇರೋದಿಲ್ಲ. ಇನ್ನು ಬೇರುಗಳು ಹೀರ್ಕೊಂಡಂತ ನೀರು ಸಸ್ಯದ ಎಲ್ಲಾ ಭಾಗಗಳಿಗೂ ಕೂಡ ತಲುಪಬೇಕಾಗುತ್ತೆ, ಹಾಗೂ ಬೆಳೆಯುತ್ತಿರುವಂತ ಕಾಂಡದ ತುದಿಗೂ ಅದು ತಲುಪಬೇಕಾಗಿರುತ್ತೆ. ಇನ್ನು ದ್ಯುತಿ ಸಂಶ್ಲೇಷಣಾ ಉತ್ಪನ್ನ ಅಥವಾ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದಂತ ಆಹಾರ ಸಸ್ಯದ ಎಲ್ಲಾ ಭಾಗಗಳಿಗೆ ಹಾಗೂ ಮಣ್ಣಿನಲ್ಲಿ ಆಳವಾಗಿ ಹುದುಗಿರುವಂತ ಬೇರಿನ ತುದಿಯವರೆಗೂ ಕೂಡ ಚಲಿಸಬೇಕಾಗಿರುತ್ತೆ. ಓಕೆ, ನೋಡಿ, ಇವಾಗ ಫೋಟೋಸಿಂಥಸಿಸ್ ಮೂಲಕ ತನ್ನ ಆಹಾರವನ್ನ ಏನ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅದು ಕೂಡ ಎಲ್ಲಾ ಭಾಗಗಳಿಗೂ ಸೇರ್ಬೇಕು. ಜೊತೆಗೆ ಮಣ್ಣಿನ ಆಳದಲ್ಲಿ ಇರುವಂತ ಬೇರಿನ ತುದಿಯವರೆಗೂ ಕೂಡ ಚಲಿಸಬೇಕಾಗಿರುತ್ತೆ. ಓಕೆ, ಸೊ ಜೀವಕೋಶಗಳ ಒಳಗೆ ಪೊರೆಯ ಮುಖಾಂತರ ಸ್ವಲ್ಪ ದೂರ ಹಾಗೂ ಅಂಗಾಂಶಗಳಲ್ಲಿ ಇರುವಂತ ಬೇರೆ ಬೇರೆ ಜೀವಕೋಶಗಳ ಮಧ್ಯೆಯೂ ಕೂಡ ಆಹಾರದ ಚಲನೆ ಆಗ್ಬೇಕಾಗಿರುತ್ತೆ. ಸಸ್ಯಗಳಲ್ಲಿ ನಡೆಯುವಂತ ಕೆಲವು ಸಾಗಾಣಿಕಾ ಪ್ರಕ್ರಿಯೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಜೀವಕೋಶದ ರಚನೆ, ಸಸ್ಯದ ಆಂತರಿಕ ರಚನೆಯ ಬಗ್ಗೆ ಇರುವಂತ ಮೂಲ ಜ್ಞಾನವನ್ನ ನಾವು ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ವಿಸರಣೆ, ರಾಸಾಯನಿಕ ವಿಭವತೆ, ಅಯಾನುಗಳ ಬಗೆಗೆ ಒಂದಿಷ್ಟು ಜ್ಞಾನವನ್ನ ನಾವು ಸಂಪಾದಿಸ್ಕೊಳ್ಬೇಕಾಗಿರೋದು ಕೂಡ ತುಂಬಾನೇ ಅವಶ್ಯವಾಗಿರುತ್ತೆ. ನಾವು ವಸ್ತುಗಳ ಚಲನೆಯ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲು ಆ ಚಲನೆ ಅನ್ನುವಂಥದ್ದು ಯಾವ ರೀತಿಯದ್ದು ಅನ್ನೋದು ವ್ಯಾಖ್ಯಾನಿಸೋದ್ರ ಜೊತೆಗೆ ನಾವು ಯಾವ ವಸ್ತುವಿನ ಚಲನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಗಮನದಲ್ಲಿ ಇರಿಸ್ಕೊಂಡಿರ್ಬೇಕು. ಏನೋ ವಸ್ತುವಿನ ಚಲನೆ ಅಥವಾ ಯಾವುದೇ ಒಂದು ವಸ್ತುಗಳ ಚಲನೆಯ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ಫಸ್ಟ್ ಆ ಚಲನೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅನ್ನೋದ್ರ ಜೊತೆಗೆ ಯಾವ ವಸ್ತುವಿನ ಚಲನೆಯ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋದು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಾವು ಚಲನೆ ಅಂತ ಬಂದಾಗ ನಾವು ಅನಿಮಲ್ಸ್ ಬಗ್ಗೆ ಮಾತಾಡ್ತಾ ಇದೀವೋ, ಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಾ ಇದೀವೋ, ಓಕೆ, ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು, ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಹೂ ಬಿಡುವ ಸಸ್ಯಗಳಲ್ಲಿ ಅವಶ್ಯಕವಾಗಿ ಸಾಗಾಣಿಕೆ ಆಗ್ಬೇಕಾದಂತ ವಸ್ತುಗಳು ಅಂತ ಹೇಳಿದ್ರೆ, ನೋಡಿ, ಇವಾಗ ಹೂ ಬಿಡುವ ಸಸ್ಯಗಳು ಅಂದ್ರೆ ಏನು, ಏಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ಹೂ ಬಿಡುವ ಸಸ್ಯಗಳು ಅಂತ ಹೇಳಿದ್ರೆ ಏಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ಅಲ್ಲಿ ಅವಶ್ಯವಾಗಿ ಸಾಗಾಣಿಕೆ ಆಗಬೇಕಾದಂತ ವಸ್ತುಗಳು ಏನು? ಈಗ ಏಂಜಿಯೋಸ್ಪರ್ಮ್ಸ್ ಅಂದ್ರೆ ಏನು, ಹೂ ಬಿಡುವ ಸಸ್ಯಗಳು. ಅದರಲ್ಲಿ ಅವಶ್ಯಕವಾಗಿ ಸಾಗಾಣಿಕೆ ಆಗಬೇಕಾದಂತ ವಸ್ತುಗಳು ಅಂತ ಹೇಳಿದ್ರೆ ನೀರು, ಖನಿಜ ಪೋಷಕಾಂಶಗಳು, ಮತ್ತೆ ಸಾವಯವ ಪೋಷಕಾಂಶಗಳು, ಮತ್ತೆ ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು. ಇಷ್ಟು ಅಲ್ಲಿ ಏನಾಗ್ಬೇಕಾಗತ್ತೆ, ಸಾಗಾಣಿಕೆ ಆಗ್ಬೇಕಾಗತ್ತೆ. ಏನು? ನೀರು, ಖನಿಜ ಪೋಷಕಾಂಶಗಳು, ಸಾವಯವ ಪೋಷಕಾಂಶಗಳು, ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು. ಏನು? 1 2 3 4. There are 4. Okay, there are 4 components. ಈ 4 ಅಂಶಗಳು ಏನಾಗ್ಬೇಕಾಗತ್ತೆ, ಹೂ ಬಿಡುವ ಸಸ್ಯಗಳಲ್ಲಿ ಅವಶ್ಯಕವಾಗಿ ಸಾಗಾಣಿಕೆ ಆಗ್ಬೇಕಾಗತ್ತೆ. ಇದನ್ನ ನಿಮಗೆ ಆನ್ಸರ್ಸ್ ಅನ್ನ ಕೊಟ್ಬಿಟ್ಟು ರೀಅರೇಂಜ್ ದ ಫಾಲೋಯಿಂಗ್ ಮೀನ್ಸ್ ಅಂದ್ರೆ ಒಂದು ಅರೇಂಜ್ಮೆಂಟ್ ಅಲ್ಲಿ ಕೊಟ್ಟು ಒಂದನ್ನ ಬಿಟ್ಟು ಇನ್ನೊಂದನ್ನ ಇಡುವಂತದ್ದನ್ನು ಕೂಡ ಮಾಡಬಹುದು. ನೀವು ಇಂತಹ ಕ್ವೆಶನ್ಸ್ ಕೂಡ
ಎಕ್ಸ್ಪೆಕ್ಟ್ ಮಾಡಬಹುದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಹೂ ಬಿಡುವ ಸಸ್ಯಗಳಲ್ಲಿ ಅವಶ್ಯಕವಾಗಿ ಸಾಗಾಣಿಕೆ ಆಗಬೇಕಾದಂತ ವಸ್ತುಗಳು ಅಂತ ಹೇಳಿದ್ರೆ ಏನು? ಮೊದಲನೇದಾಗಿ ನೀರು, ಖನಿಜ ಪೋಷಕಾಂಶಗಳು ಮೀನ್ಸ್ ಮಿನರಲ್ಸ್, ಆಮೇಲೆ ಸಾವಯವ ಪೋಷಕಾಂಶಗಳು ಮೀನ್ಸ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ಮತ್ತೆ ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು. ಅಂದ್ರೇನು? ನಿಯಂತ್ರಕಗಳು. ಓಕೆ, ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು. ಕಮೆಂಟ್ ಮಾಡ್ತೀರಾ ಯಾರಾದ್ರೂ? ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು, ರೆಗ್ಯುಲೇಟರ್ಸ್ ಅಂತ ಹೇಳ್ಬೋದು. ಓಕೆ, ಪ್ಲಾಂಟ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ. ಇಷ್ಟು. ಓಕೆ, ವಸ್ತುಗಳು ಕಡಿಮೆ ದೂರವನ್ನ ವಿಸರಣೆ ಮಾಡುವ ಮೂಲಕ ಹಾಗೂ ಕೋಶದ್ರವ್ಯದ ಹರಿವಿನ ಮೂಲಕ ಸಕ್ರಿಯ ಸಾಗಾಣಿಕೆಯ ಸಹಾಯದಿಂದ ಚಲಿಸ್ತವೆ. ವಸ್ತುಗಳು ಕಡಿಮೆ ದೂರವನ್ನ, ಈಗ ನೋಡಿ ವಸ್ತುಗಳು ಕಡಿಮೆ ದೂರ ಇದೆ, ಇಫ್ ಸಪೋಸ್ ಇಲ್ಲಿಂದ ಇಲ್ಲಿಗೆ ಅಷ್ಟೇಪ್ಪ ಇರೋದು, ಓಕೆ, ಹತ್ರ ಇದೆ ಅಂತ ಇಟ್ಕೊಳ್ಳಿ, ಆ ದೂರವನ್ನ ವಿಸರಣೆ ಮೂಲಕ ಚಲಿಸ್ತವೆ ಹಾಗೂ ಕೋಶದ್ರವ್ಯದ ಹರಿವಿನ ಮೂಲಕ ಚಲಿಸ್ತವೆ. ಓಕೆ, ಆಮೇಲೆ ಸಕ್ರಿಯ ಸಾಗಾಣಿಕೆಯ ಸಹಾಯದಿಂದ ಚಲಿಸ್ತವೆ. ನೋಡಿ, ಬರೀ ಎರಡೇ ಲೈನ್ ಅಲ್ಲಿ ಎಷ್ಟೆಲ್ಲ ಕ್ವೆಶನ್ಸ್ ಇದೆ, ಎಷ್ಟು ಎಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಕ್ವೆಶನ್ಸ್. ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ವಸ್ತುಗಳು ಕಡಿಮೆ ದೂರದಲ್ಲಿದ್ರೆ ಯಾವೆಲ್ಲವನ್ನ ಉಪಯೋಗಿಸ್ಕೊಂಡು ಚಲಿಸ್ತವೆ, ಮತ್ತೆ ದೂರದಲ್ಲಿದ್ರೆ ಯಾವ ಒಂದು ಕ್ರಿಯೆಯನ್ನ ಅನುಸರಿಸ್ತವೆ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಓಕೆ, ವಸ್ತುಗಳು ಕಡಿಮೆ ದೂರವನ್ನ ವಿಸರಣೆ ಮೂಲಕ ಜೊತೆಗೆ ಕೋಶದ್ರವ್ಯದ ಹರಿವಿನ ಮೂಲಕ ತಲುಪುವಂತದ್ದು, ಚಲಿಸುವಂತದ್ದು, ಜೊತೆಗೆ ಸಕ್ರಿಯ ಸಾಗಾಣಿಕೆ ಮೀನ್ಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಅದನ್ನ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಮತ್ತೆ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ 2 ಟೈಪ್ಸ್ ಬರುತ್ತೆ. ಅದನ್ನ ನೀವು ಮುಂದೆ ನೋಡ್ತಾ ಹೋಗ್ತೀರಾ. ಸೊ ಗೊತ್ತಾಯ್ತಲ್ವಾ? ಇದರಲ್ಲಿ ಏನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್? ಹೂ ಬಿಡುವ ಸಸ್ಯಗಳಲ್ಲಿ ಅವಶ್ಯಕವಾಗಿ ಸಾಗಾಣಿಕೆ ಆಗಬೇಕಾದಂತ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ರೆ ನೀರು, ಖನಿಜ ಪೋಷಕಾಂಶಗಳು, ಸಾವಯವ ಪೋಷಕಾಂಶಗಳು ಮತ್ತೆ ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು. ವಸ್ತು ಕಡಿಮೆ ದೂರವನ್ನ ಯಾವ ರೀತಿ ತಲುಪುತ್ತೆ? ವಿಸರಣೆ ಮೂಲಕ, ಕೋಶದ್ರವ್ಯದ ಹರಿವಿನ ಮೂಲಕ, ಸಕ್ರಿಯ ಸಾಗಾಣಿಕೆಯ ಸಹಾಯದಿಂದ ಚಲಿಸುತ್ತೆ. ಹಾಗಾದ್ರೆ ಬಹುದೂರದವರೆಗಿನ ಸಾಗಾಣಿಕೆಯು ಯಾವ್ದ್ರಿಂದ ನಡೆಯುತ್ತೆ? ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ನಾಳೀಯ ವ್ಯವಸ್ಥೆ ಮತ್ತು ನಾಳೀಯ ವ್ಯವಸ್ಥೆಯ ಮೂಲಕ ನೆರವೇರುತ್ತೆ. ಇದನ್ನ ಸ್ಥಾನಾಂತರಣ ಅಂತ ಹೇಳಿ ಕರೀತಾರೆ. ಓಕೆ, ನೋಡಿ, ಹತ್ರ ಇರೋದು ಯಾವೆಲ್ಲ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ ಒಂದು ಕೋಶದ್ರವ್ಯದ ಹರಿವಿನ ಮೂಲಕ, ಇನ್ನೊಂದು ವಿಸರಣೆಯ ಮೂಲಕ, ಇನ್ನೊಂದು ಸಕ್ರಿಯ ಸಾಗಾಣಿಕೆಯ ಮೂಲಕ. ಆದ್ರೆ ಬಹುದೂರದವರೆಗಿನ ಸಾಗಾಣಿಕೆ ಯಾವ ರೀತಿ ನಡೆಯುತ್ತೆ? ನಾಳೀಯ ವ್ಯವಸ್ಥೆ ಅಂದ್ರೇನು? ಝೈಲಮ್ ಮತ್ತು ಫ್ಲೋಯಂ ಮುಖಾಂತರ. ಓಕೆ, ನಾಳೀಯ ವ್ಯವಸ್ಥೆ ಅಂತೇನು? ಝೈಲಮ್ ಮತ್ತು ಫ್ಲೋಯಂ ನ ಮೂಲಕ ನೆರವೇರುತ್ತೆ. ಅದನ್ನ ಏನಂತ ಕರೀತಾರೆ? ಈ ಝೈಲಮ್ ಮತ್ತೆ ಫ್ಲೋಯಂ. ಈ ಝೈಲಮ್ ಏನ್ ಮಾಡುತ್ತೆ? ಏನನ್ನ ಸಾಗಿಸುತ್ತೆ? ಅದು ನೀರನ್ನ ಸಾಗಿಸುತ್ತೆ. ಓಕೆ, ಅದಕ್ಕೆ ಅದನ್ನ ಜಲವಾಹಕ ಅಂಗಾಂಶ ಅಂತ ಹೇಳಿ ಕರೀತಾರೆ. ಇನ್ನು ಫ್ಲೋಯಂ ಏನ್ ಸಾಗಿಸುತ್ತೆ? ಊಟ ತಗೊಂಡೋಗಿ ಕೊಡುತ್ತೆ ಅದು. ಓಕೆ, ಪ್ರಿಪೇರ್ ಆದಂತ ಅಂದ್ರೆ ಫೋಟೋಸಿಂಥಸಿಸ್ ಮೂಲಕ ಏನ್ ಫ್ರೂಟ್ ಪ್ರಿಪೇರ್ ಆಗಿರುತ್ತೆ ಅದನ್ನ ಸಾಗಿಸುವಂತ ಕೆಲಸ ಫ್ಲೋಯಂ ಮಾಡುತ್ತೆ. ಓಕೆ, ಸೊ ಫ್ಲೋಯಂ ಅನ್ನ ಏನಂತ ಕರೀತಾರೆ? ಫ್ಲೋಯಂ ಫುಡ್ ಟ್ರಾನ್ಸ್ಪೋರ್ಟರ್. ಓಕೆ, ಝೈಲಮ್ ಬಂದು ವಾಟರ್ ಟ್ರಾನ್ಸ್ಪೋರ್ಟರ್. ಸೊ ನಾಳೀಯ ವ್ಯವಸ್ಥೆಯನ್ನ, ಬಹುದೂರದವರೆಗಿನ ಸಾಗಾಣಿಕೆಯನ್ನ ನಾಳೀಯ ವ್ಯವಸ್ಥೆಯ ಮೂಲಕ ನೆರವೇರುತ್ತೆ. ಸೊ ನಾಳೀಯ ವ್ಯವಸ್ಥೆ ಅಂತ ಹೇಳಿದ್ರೆ ನಾವು ಝೈಲಮ್ ಮತ್ತು ಫ್ಲೋಯಂ ನ ಮೂಲಕ. ಓಕೆ, ಈಗ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಮಗೆ ದಿನನಿತ್ಯ ಏನ್ ಬೇಕು? ಬರೀ ಆಹಾರ ಒಂದೇ ತಗೋತೀವ, ನೀರನ್ನು ಕುಡಿತೀವಿ ತಾನೆ. ಅದೇ ತರ ಸಸ್ಯದಲ್ಲೂ ಕೂಡ ಬಹುದೂರದ ಸಾಗಾಣಿಕೆ ಅನ್ನುವಂಥದ್ದು ನಾಳೀಯ ವ್ಯವಸ್ಥೆಯ ಮೂಲಕ ನೆರವೇರುತ್ತೆ. ಅದು ಝೈಲಮ್ ಮತ್ತು ಫ್ಲೋಯಂ. ಅದನ್ನ ನಾವೇನಂತ ಕರಿತೀವಿ? ಸ್ಥಾನಾಂತರಣ ಅಂತ ಹೇಳಿ ಕರೀತಾರೆ. ಟ್ರಾನ್ಸ್ಲೊಕೇಶನ್. ಅಲ್ಲೇನಾಗಿದೆ? ಲೊಕೇಶನ್ ಟ್ರಾನ್ಸ್ಫರ್ ಆಗಿದೆ ಅಷ್ಟೇ, ಅದಕ್ಕೆ ಟ್ರಾನ್ಸ್ಲೊಕೇಶನ್. ಲೊಕೇಶನ್ ಏನಾಗಿದೆ? ಟ್ರಾನ್ಸ್ಫರ್ ಆಗಿದೆ. ಸೊ ದಟ್ ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತಾರೆ. ಇನ್ನು ಸಾಗಾಣಿಕೆಯು ಯಾವ ದಿಕ್ಕಿನಲ್ಲಿ ಆಗುತ್ತಿದೆ ಎಂಬುದು ನಾವಿಲ್ಲಿ ಪರಿಗಣಿಸಬೇಕಾದ ಒಂದು ಪ್ರಮುಖ ಅಂಶ. ಯಾಕಂದ್ರೆ ನಾವು ಇದನ್ನ ವೆರಿ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ, ಹೌದಲ್ವಾ? ಯಾಕಂದ್ರೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಯಾವ್ದ್ರ ಬಗ್ಗೆ ನಡೀತಾ ಇದೆ ಅನ್ನೋದು ಕೂಡ ಪ್ರಮುಖ ಅಂಶ ಅಂತ ಹೇಳಿ. ಸೊ ಇಲ್ಲಿ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಸ್ಯದ ಬೇರುಗಳ ಝೈಲಮ್ ನಲ್ಲಿನ ಸಾಗಾಣಿಕೆಯು ಬೇರಿನಿಂದ ಕಾಂಡದ ಕಡೆಗೆ ಏಕ ದಿಕ್ಕಿನಲ್ಲಿ ನಡೆಯುತ್ತೆ. ಓಕೆ, ದಿಕ್ಕು ಅಂತ ಬಂದಾಗ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ದಿಕ್ಕು ಅಂತ ಬಂದಾಗ ಸಸ್ಯದ ಬೇರುಗಳ ಝೈಲಮ್ ನಲ್ಲಿ, ಅಂದ್ರೆ ಇವಾಗ ಇಲ್ಲಿ ಝೈಲಮ್ ಮತ್ತೆ ಫ್ಲೋಯಂ ಎರಡರ ಬಗ್ಗೆ ನಾವು ನೋಡ್ತೀವಿ. ಯಾಕಂದ್ರೆ ಅದನ್ನ ಅಂದ್ರೆ ಬಹುದೂರದವರೆಗಿನ ಸಾಗಾಣಿಕೆಯನ್ನ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಟ್ರಾನ್ಸ್ಲೊಕೇಶನ್ ಅಲ್ಲಿ ಬರೋದು ಝೈಲಮ್ ಮತ್ತೆ ಫ್ಲೋಯಂ. ಸೊ ಹಾಗಾಗಿ ಈಗ ನಾವು ಝೈಲಮ್ ಕೆಲಸ ಏನು, ನೆಕ್ಸ್ಟ್ ಫ್ಲೋಯಂ ಕೆಲಸ ಏನು ಅಂತ ನೋಡೋದು ಅಷ್ಟೇ. ಈಗ ಸಸ್ಯದ ಬೇರುಗಳ ಝೈಲಮ್ ನಲ್ಲಿನ ಸಾಗಾಣಿಕೆಯು ಅಂದ್ರೆ ನೀರು ಮತ್ತು ಖನಿಜಗಳು ಏನಿರುತ್ತೆ ಅದು ಬೇರಿನಿಂದ ಕಾಂಡದ ಕಡೆಗೆ ಏಕ ದಿಕ್ಕಿನಲ್ಲಿ ನಡೆಯುತ್ತೆ. ಕ್ಲಿಯರ್?
ಸಸ್ಯದ ಬೇರುಗಳ ನಲ್ಲಿ ಅಂದ್ರೆ ಬೇರುಗಳಲ್ಲಿ ಏನ್ ಜೈಲಮ್ ಇರುತ್ತಲ್ವಾ, ಇವಾಗ ನಾವು ನೀರು ಹಾಕ್ತಿವಿ, ಅದ್ರೊಳಗಡೆ ಖನಿಜಗಳು, ಮಿನರಲ್ಸ್, ವಾಟರ್ ಆಲ್ಸೋ ಕಂಟೈನ್ಸ್ ಮಿನರಲ್ಸ್, ಅಂದ್ರೆ ನಾವು ಹಾಕುವಂತ ನೀರಿನಲ್ಲಿ ಖನಿಜಾಂಶಗಳು ಕೂಡ ಇರ್ತವೆ, ಹೌದಲ್ವಾ. ಸೊ ಆ ನೀರು, ಆಮೇಲೆ ಏನೇ ಗೊಬ್ಬರ ಹಾಕಿದ್ರು ಕೂಡ ಅದು ಕೂಡ ಕೆಲವೊಂದಿಷ್ಟು ಮಿನರಲ್ಸ್ ಅನ್ನ ಒಳಗೊಂಡಿರುತ್ತೆ. ಸೊ ಈ ನೀರು ಮತ್ತು ಮಿನರಲ್ಸ್ ಯಾವ ರೀತಿ ಹೋಗುತ್ತೆ ಅಂತ ಹೇಳಿದ್ರೆ, ಬೇರಿನಿಂದ ಕಾಂಡದ ಕಡೆಗೆ ಏಕ ದಿಕ್ಕಿನಲ್ಲಿ ಅದು ಸಾಗುತ್ತೆ. ಓಕೆ, ಬೇರಿನಿಂದ ಕಾಂಡದ ಕಡೆಗೆ ಅದು ಏನಾಗುತ್ತೆ, ಏಕ ದಿಕ್ಕಿನಲ್ಲಿ ಅದು ಸಾಗುತ್ತೆ. ಆದ್ರೆ ಸಾವಯವ ಮತ್ತು ಖನಿಜ ಪೋಷಕಾಂಶಗಳು ಬಹುದಿಕ್ಕಿನಲ್ಲಿ ಚಲಿಸ್ತವೆ. ಓಕೆ, ಆದ್ರೆ ಸಾವಯವ ಮತ್ತು ಖನಿಜ ಪೋಷಕಾಂಶಗಳು, ಓಕೆ, ಯಾವ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತೆ ಮಿನರಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅವು ಬಹುದಿಕ್ಕಿನಲ್ಲಿ ಚಲಿಸ್ತವೆ. ಓಕೆ, ಅಂದ್ರೆ ಅವು ಒಂದೇ ಕಡೆ ಏಕ ದಿಕ್ಕಿನಲ್ಲಿ ಅವು ಏನು ಚಲಿಸೋದಿಲ್ಲ, ಅವು ಬೇರೆ ಬೇರೆ ದಿಕ್ಕು ಕಡೆ, ಅಂದ್ರೆ ಮಲ್ಟಿ ಡೈರೆಕ್ಷನ್ ಅಲ್ಲಿ ಅವು ಮೂವ್ಮೆಂಟ್ ತೋರಿಸ್ತವೆ. ದ್ವಿತೀಯ ಸಂಶ್ಲೇಷಣೆಯಿಂದ ಉತ್ಪಾದನೆಯಾದಂತಹ ಸಾವಯವ ವಸ್ತುಗಳು ಸಸ್ಯದ ಇತರ ಭಾಗಗಳಿಗೂ ಸಂಗ್ರಹಣಾ ಅಂಗಗಳಿಗೂ ಸಾಗಾಣಿಕೆ ಆಗ್ತವೆ. ಈಗ ಏನು, ಸನ್ಲೈಟ್ ಅನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಫೋಟೋಸಿಂಥಸಿಸ್ ಕ್ರಿಯೆಯಿಂದ ಸಾವಯವ ವಸ್ತುಗಳು ಉತ್ಪಾದನೆ ಆಗತ್ತೆ. ಅದು ಸಸ್ಯದಲ್ಲಿ ಏನು ಉತ್ಪಾದನೆ ಆಗತ್ತಲ್ವಾ, ಸಸ್ಯದ ಇತರೆ ಭಾಗಗಳಿಗೂ ಅಂದ್ರೆ ಬೇರೆ ಬೇರೆ ಪಾರ್ಟ್ಸ್ಗೂ ಮತ್ತೆ ಸಂಗ್ರಹಣಾ ಅಂಗಗಳು ಅಂದ್ರೆ ಸ್ಟೋರೇಜ್ ಪಾರ್ಟ್ಸ್ ಅಂತ ಹೇಳ್ತೀವಿ, ಸ್ಟೋರೇಜ್ ಪಾರ್ಟ್ಸ್, ಇವುಗಳಿಗೂ ಕೂಡ ಅದು ಸಾಗಾಣಿಕೆ ಆಗುತ್ತೆ. ಅದ್ರ ನಂತರ ಏನಾಗುತ್ತೆ, ಸಂಗ್ರಹಣಾ ಭಾಗದಿಂದ ಪುನಃ ಸಾಗಾಣಿಕೆ ಆಗುತ್ತೆ. ಫಸ್ಟ್ ಇತರ ಭಾಗಗಳಿಗೆ ಸಾಗಾಣಿಕೆ ಆಗುತ್ತೆ, ಸಂಗ್ರಹ ಅಂಗಗಳಿಗೂ ಅದು ಸಾಗಾಣಿಕೆ ಆಗುತ್ತೆ, ಸಂಗ್ರಹ ಭಾಗದಿಂದ ಕೂಡ ಪುನಃ ಅದೇನಾಗುತ್ತೆ, ಸಾಗಾಣಿಕೆ ಆಗುತ್ತೆ. ಸಸ್ಯದ ಬೇರಿನ ಮೂಲಕ ಹೀರಲ್ಪಟ್ಟ ಖನಿಜ ಪೋಷಕಾಂಶಗಳು, ಸಸ್ಯದ ಬೇರಿನ ಮೂಲಕ ಹೀರಲ್ಪಟ್ಟಂತ ಈ ಖನಿಜ ಪೋಷಕಾಂಶಗಳು ಕಾಂಡ, ಎಲೆ, ಬೆಳೆಯುತ್ತಿರುವಂತಹ ಭಾಗಗಳಿಗೆ ಮೇಲ್ಮುಖವಾಗಿ ಸಂಚರಿಸಲ್ಪಡ್ತವೆ, ಹೌದಲ್ವಾ. ಈಗ ನಾವೇನು ಬೇರಿನಿಂದ ಹೀರಲ್ಪಟ್ಟಂತಹ ಈ ಖನಿಜ ಪೋಷಕಾಂಶಗಳು ಏನಿರ್ತವೆ, ಅವು ಕಾಂಡ ಮತ್ತೆ ಎಲೆ, ಬೆಳೆಯುತ್ತಿರುವಂತ ಭಾಗಗಳಿಗೆ ಮೇಲ್ಮುಖವಾಗಿ ಅವು ಸಂಚರಿಸ್ತವೆ. ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತಲ್ವ ಅದಕ್ಕೆ ಆಪೋಸಿಟ್ ಆಗಿ ಇದು ಸಾರಿ ಸ್ಟ್ರೈಟ್ ಆಗಿ ಬರ್ತಿಲ್ಲ, ಇದು ಒಂದು ಟ್ರೀ ಅಂತ ಅನ್ಕೊಳ್ಳಿ, ಇದು ಒಂದು ಆಪಲ್, ಇದು ಕೆಳಗಡೆ ಬಿತ್ತು. ಯಾಕೆ, ಇಲ್ಲಿ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅದಕ್ಕೆ ಬಿತ್ತು. ಇಲ್ಲಿ ಏನಾಗ್ತಾ ಇದೆ, ನಾವಿಲ್ಲಿ ಹಾಕುವಂತ ನೀರು, ಖನಿಜ ಪೋಷಕಾಂಶಗಳು ಏನಿರುತ್ತೆ ಅದು ಮೇಲ್ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ಗೆ ಆಪೋಸಿಟ್ ಆಗಿ, ಅಂದ್ರೆ ಗುರುತ್ವಾಕರ್ಷಣ ಬಲದ ಆಪೋಸಿಟ್ ಆಗಿ ಎಲೆ, ಕಾಂಡ, ಬೆಳೆಯುತ್ತಿರುವಂತಹ ಭಾಗಗಳಿಗೆ ಮೇಲ್ಮುಖವಾಗಿ ಈ ಖನಿಜ ಪೋಷಕಾಂಶಗಳು ಸಂಚರಿಸ್ತವೆ. ಸಸ್ಯದ ಯಾವುದೇ ಭಾಗ ಮುಪ್ಪಿನ ಸ್ಥಿತಿ ತಲುಪಿದಾಗ, ನೋಡಿ ಮುಪ್ಪಿನ ಸ್ಥಿತಿ ಅಂತ ಹೇಳಿದ್ರೆ, ಈಗ ಎಲೆಗಳು ಏನ್ ಹಸಿರಾಗಿರ್ತಾವಲ್ವಾ ಅವೆಲ್ಲ ಏನಾಗ್ತವೆ, ಬ್ರೌನಿಶ್ ಆಗಿ ಯೆಲ್ಲೋಯಿಶ್ ಆಗ್ತವೆ. ಅದನ್ನ ನಾವೇನಂತ ಕರಿತೀವಿ, ಮುಪ್ಪಿನ ಸ್ಥಿತಿ, ಮೀನ್ಸ್ ಇಂಗ್ಲಿಷ್ ನಲ್ಲಿ ಸೆನೆಸೆನ್ಸ್ ಅಂತ ಕರೀತಾರೆ. ಓಕೆ, ಇವಾಗ ಮನುಷ್ಯನೇ ಮುಪ್ಪಿನ ಸ್ಥಿತಿಯನ್ನ ತಲುಪ್ತಾನೆ. ಸೊ ಹಾಗಾಗಿ ಸಸ್ಯದ ಯಾವುದೇ ಭಾಗ ಒಂದು ಮುಪ್ಪಿನ ಸ್ಥಿತಿಯನ್ನ ತಲುಪಿದಾಗ ಆ ಭಾಗದ ಪೋಷಕಾಂಶಗಳು, ಅಂದ್ರೆ ಆ ಪರ್ಟಿಕ್ಯುಲರ್ ಪಾರ್ಟ್ಸ್ ಅಲ್ಲಿ ಇರುವಂತಹ ಪೋಷಕಾಂಶಗಳು ಬೆಳೆಯುತ್ತಿರುವಂತ ಸಸ್ಯದ ಇತರ ಭಾಗಗಳಿಗೂ ಕೂಡ ಸಾಗಾಣಿಕೆ ಆಗ್ತವೆ. ಸೊ ನೋಡಿ, ಈಗ ಅವು ಮುಪ್ಪಿನ ಸ್ಥಿತಿಯನ್ನ ತಲುಪಿದಾಗ ಏನಾಗುತ್ತೆ, ಆ ಭಾಗದಲ್ಲಿ ಇರುವಂತಹ ಯಾವುದೇ ಪೋಷಕಾಂಶಗಳು ಏನಿರ್ತವೆ, ಇನ್ನು ಬೆಳೀತಾ ಇರ್ತಾವಲ್ವಾ, ಆ ಸಸ್ಯದ ಇತರ ಭಾಗಗಳಿಗೂ ಕೂಡ ಅವು ಸಾಗಾಣಿಕೆ ಆಗ್ತವೆ. ಇನ್ನು ರಸದೂತಗಳು ಅಥವಾ ಬೆಳವಣಿಗೆ ನಿಯಂತ್ರಕ ವಸ್ತುಗಳು ಹಾಗೂ ಇತರೆ ರಾಸಾಯನಿಕ ಪ್ರಚೋದಕ ವಸ್ತುಗಳು ಸಹ ಸಣ್ಣ ಪ್ರಮಾಣದಲ್ಲಿ ಸ್ಥಾನಾಂತರಗೊಳ್ತವೆ. ಅಂದ್ರೆ ಏನು, ಈಗ ನೋಡಿ ಆ ಭಾಗದ ಪೋಷಕಾಂಶಗಳು ಬೆಳೆಯುತ್ತಿರುವಂತ ಸಸ್ಯದ ಇತರ ಭಾಗಗಳಿಗೂ ಕೂಡ ಟ್ರಾನ್ಸ್ಫರ್ ಆಗ್ತವೆ ಅನ್ನೋದನ್ನ ನೋಡಿದ್ವಿ. ಇನ್ನು ರಸದೂತಗಳು ಅಥವಾ ಬೆಳವಣಿಗೆ ನಿಯಂತ್ರಕ ವಸ್ತುಗಳು ಅಂದ್ರೆ ಏನಂತೀವಿ, ರಸದೂತಗಳು ಅಂದ್ರೇನು, ಹಾರ್ಮೋನ್ಸ್ ಅಂತ ಹೇಳಿದ್ವಿ, ಹೌದಲ್ವಾ. ಸೊ ಈ ಹಾರ್ಮೋನ್ಗಳು ಅಥವಾ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಏನ್ ಕರಿತೀವಿ, ಇವು ಮತ್ತೆ ರಾಸಾಯನಿಕ ಪ್ರಚೋದಕ ವಸ್ತುಗಳು ಏನಿರ್ತವೆ, ಇವು ಕೂಡ ಸಣ್ಣ ಪ್ರಮಾಣದಲ್ಲಿ ಸ್ಥಾನಾಂತರಗೊಳ್ತವೆ. ಅಂದ್ರೆ ಈ ಪ್ಲಾಂಟ್ ಹಾರ್ಮೋನ್ಸ್ ಏನಿರ್ತವೆ ಅವು ಕೂಡ ಸಣ್ಣ ಪ್ರಮಾಣದಲ್ಲಿ ಏನಾಗ್ತಾ ಹೋಗ್ತವೆ, ಅವು ಕೂಡ ಟ್ರಾನ್ಸ್ಫರ್ ಆಗ್ತವೆ. ಅಂದ್ರೆ ಇವಾಗ ಇನ್ನೇನ್ ಮುಪ್ಪಿನ ಸ್ಥಿತಿಗೆ ತಲುಪ್ತಾ ಇರುವಂತಹ ಒಂದು ಪ್ಲಾಂಟ್ ಪಾರ್ಟ್ ಏನಿರುತ್ತೆ, ಇನ್ನು ಆಗ್ತಾನೆ ಬೆಳೀತಾ ಇರುವಂತಹ ಆ ಭಾಗಕ್ಕೆ ಹೋಗಿ ಆ ಹಾರ್ಮೋನ್ಸ್ ಕೂಡ ಸೇರುವಂತಹ ಸಾಧ್ಯತೆಯನ್ನ ಸ್ಥಾನಾಂತರಗೊಳ್ತವೆ ಅಂತ ಹೇಳ್ಬೋದು. ಅವು ಕೆಲವೊಮ್ಮೆ ಕಟ್ಟುನಿಟ್ಟಾಗಿ ಧ್ರುವೀಕೃತ ಅಥವಾ ಏಕಮುಖ ರೀತಿಯಲ್ಲಿ ಉತ್ಪಾದನಾ ಸ್ಥಳದಿಂದ ಬೇರೆ ಭಾಗಗಳಿಗೆ ಸಾಗಿಸಲ್ಪಡ್ತವೆ. ಓಕೆ, ಕೆಲವೊಂದ್ಸತ ಏನಾಗುತ್ತೆ, ಕಟ್ಟುನಿಟ್ಟಾಗಿ ಧ್ರುವೀಕೃತ
ಧ್ರುವೀಕೃತ ಅಂತ ಹೇಳಿದ್ರೆ ಏಕಮುಖ ರೀತಿಯಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಯೂನಿ ಡೈರೆಕ್ಷನ್ ಅಲ್ಲಿ ಉತ್ಪಾದನಾ ಸ್ಥಳದಿಂದ ಅಂದ್ರೆ ಆ ಒಂದು ಉತ್ಪಾದನಾ ಸ್ಥಳದಿಂದ ಬೇರೆ ಭಾಗಗಳಿಗೂ ಕೂಡ ಅದು ಸಾಗಿಸಲ್ಪಡುತ್ತೆ. ಆದ್ರಿಂದ ಹೂ ಬಿಡುವ ಸಸ್ಯಗಳಲ್ಲಿ ಸಂಯುಕ್ತಗಳ ಸಂಚಾರ ಸಂಕೀರ್ಣವಾಗಿರುತ್ತೆ. ಓಕೆ, ಹಾಗಾಗಿ ಹೂ ಬಿಡುವ ಹಾಗಾಗಿ ಹೂ ಬಿಡುವಂತ ಸಸ್ಯಗಳಲ್ಲಿ ಏನಾಗುತ್ತೆ ನೋಡಿ, ಹಾಗಾಗಿ ಹೂ ಬಿಡುವ ಸಸ್ಯಗಳಲ್ಲಿ ಸಂಯುಕ್ತಗಳ ಸಂಚಾರ ಅಂದ್ರೆ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸಂಯುಕ್ತಗಳು ಅಂದ್ರೆ ಏನು, ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇವುಗಳ ಸಂಚಾರ ಏನಿರುತ್ತೆ, ಅವುಗಳ ಒಂದು ಟ್ರಾನ್ಸ್ಪೋರ್ಟ್ ಏನಿರುತ್ತೆ ಅದು ಸಂಕೀರ್ಣವಾಗಿರುತ್ತೆ. ಅಂದ್ರೆ ಮೀನ್ಸ್ ತುಂಬಾ ಕಾಂಪ್ಲೆಕ್ಸ್. ಈಗ ನೋಡಿ, ಇವಾಗ ಈ ಚಾಪ್ಟರ್ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗುತ್ತೆ, ತುಂಬಾ ಕಾಂಪ್ಲೆಕ್ಸ್ ಅನ್ಸುತ್ತೆ. ಬಟ್ ಇದನ್ನ ಪೂರ್ತಿ ನೀವು ತಿಳ್ಕೊಂಡ್ಮೇಲೆ ಇಷ್ಟೇ ಅಲ್ಲ ಅಂತ ಅನ್ಸ್ಬಿಡ್ತೀವಿ. ಯಾವುದೇ ಕ್ವೆಶನ್ ಬಂದ್ರು ನಾನು ಸಾಲ್ವ್ ಮಾಡ್ತೀನಿ ಅಂತ ಅನ್ಸುತ್ತೆ. ಸೊ ಲೈಕ್ ದಟ್. ಆದ್ರೆ ವ್ಯವಸ್ಥಿತವಾಗಿ, ಸಂಕೀರ್ಣವಾಗಿರುತ್ತೆ, ತುಂಬಾ ಕ್ಲಮ್ಸಿ ಆಗಿರುತ್ತೆ. ಓಕೆ, ಆದ್ರೆ ಅದು ವ್ಯವಸ್ಥಿತವಾಗಿರುತ್ತೆ. ಅಂದ್ರೆ ಇದಾದ್ಮೇಲೆ ಇದು ಅದನ್ನ ನಾವು ವ್ಯವಸ್ಥಿತವಾಗಿ ಅಂತ ಹೇಳ್ತೇವೆ. ಬಹುಶಃ ವಿವಿಧ ದಿಕ್ಕುಗಳಿಗೂ ಕೂಡ ಅದು ಚಲಿಸುತ್ತೆ. ಈ ಕ್ರಿಯೆಯಲ್ಲಿ ಸಸ್ಯದ ಪ್ರತಿ ಅಂಗಗಳು ಕೆಲವು ವಸ್ತುಗಳನ್ನ ಪಡೆದು ಕೆಲವೊಂದನ್ನ ಬಿಟ್ಕೊಡ್ತವೆ. ಓಕೆ, ಸೊ ಈ ಒಂದು ಸಂಕೀರ್ಣ ಪ್ರಕ್ರಿಯೆಯಲ್ಲಿ ಏನಾಗತ್ತೆ, ಸಸ್ಯದ ಪ್ರತಿ ಅಂಗಗಳು ಕೂಡ ಎವ್ರಿ ಆರ್ಗನ್ ಆಫ್ ದಿ ಪ್ಲಾಂಟ್ ಓಕೆ ಕೆಲವೊಂದು ವಸ್ತುಗಳನ್ನ ಪಡ್ಕೊಳ್ತವೆ, ಕೆಲವೊಂದನ್ನ ಬಿಟ್ಕೊಡ್ತವೆ. ಓಕೆ, ಸೊ ಇದಿಷ್ಟು ಏನಂತ ಹೇಳ್ಬೋದು, ಪೀಠಿಕೆ ಅಂತ ಹೇಳ್ಬೋದು. ಹೌದಲ್ವಾ? ಸೊ ಹಾಗಾದ್ರೆ ಈಗ ನಾವು ಸಾಗಾಣಿಕೆ ಅಂತ ಬಂದಾಗ ಇದ್ರಲ್ಲಿ ನಾವ್ ಏನೇನನ್ನ ನೋಡಿದ್ವಿ, ಒಂದ್ಸಲ ನೋಡ್ಕೊಂಡ್ಬಿಡೋಣ. ಏನೇನನ್ನ ನೋಡಿದ್ವಿ ನಾವು. ಇವಾಗ ಏಂಜಿಯೋಸ್ಪರ್ಮ್ಸ್ ಅಂತ ಬಂದಾಗ, ಏಂಜಿಯೋಸ್ಪರ್ಮ್ಸ್ ಅಂತ ಅಂದ್ರೆ ಏನು, ಹೂ ಬಿಡುವ ಸಸ್ಯಗಳು ಅಂತ ನಾವು ನೋಡಿದ್ವಿ. ಓಕೆ, ಸೊ ಈ ಹೂ ಬಿಡುವಂತ ಸಸ್ಯಗಳಲ್ಲಿ ಯಾವ ರೀತಿ ಇರುತ್ತೆ, ಹೂ ಬಿಡುವ ಸಸ್ಯಗಳಲ್ಲಿ ಅವಶ್ಯಕವಾಗಿ ಸಾಗಾಣಿಕೆ ಆಗ್ಬೇಕು ಅಂತ ಹೇಳಿದ್ರೆ ನೀರು, ಖನಿಜ ಪೋಷಕಾಂಶಗಳು, ಸಾವಯವ ಪೋಷಕಾಂಶಗಳು, ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು ಸಾಗಾಣಿಕೆ ಆಗ್ಲೇಬೇಕಾಗತ್ತೆ. ಓಕೆ, ಇನ್ನು ವಸ್ತುಗಳು ಕಡಿಮೆ ದೂರವನ್ನ ತಲುಪಬೇಕು ಅಂತ ಹೇಳಿದ್ರೆ ವಿಸರಣೆ ಮೂಲಕ ಮತ್ತೆ ಕೋಶ ದ್ರವ್ಯದ ಹರಿವಿನ ಮೂಲಕ ಮತ್ತೆ ಸಕ್ರಿಯ ಸಾಗಾಣಿಕೆಯ ಸಹಾಯದಿಂದ ಚಲಿಸ್ತವೆ ಅಂತ ನೋಡಿದ್ವಿ. ಇನ್ನು ಬಹು ದೂರದವರೆಗಿನ ಸಾಗಾಣಿಕೆಯನ್ನ ನಾಳೀಯ ವ್ಯವಸ್ಥೆಯನ್ನ ಅವಲಂಬಿಸಿರ್ತವೆ. ಅದನ್ನ ನಾವು ಟ್ರಾನ್ಸ್ಲೋಕೇಶನ್ ಅಂತ ಕರಿತೀವಿ. ಅದು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಸಸ್ಯದ ಬೇರುಗಳು ಏನಿರುತ್ತೆ, ಜೈಲಮ್ ನಲ್ಲಿ ಸಾಗಾಣಿಕೆ ಬೇರಿನಿಂದ ಕಾಂಡದ ಕಡೆಗೆ ಏಕ ದಿಕ್ಕಿನಲ್ಲಿ ಚಲಿಸುತ್ತೆ. ಆದ್ರೆ ಸಾವಯವ ಮತ್ತು ಖನಿಜ ಪೋಷಕಾಂಶಗಳು ಬಹುದಿಕ್ಕಿನಲ್ಲಿ ಚಲಿಸ್ತವೆ. ದ್ಯುತಿ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದಂತಹ ಸಾವಯವ ವಸ್ತುಗಳು ಸಸ್ಯದ ಇತರ ಭಾಗಗಳಿಗೂ ಸಂಗ್ರಹಣಾಂಗಗಳಿಗೂ ಕೂಡ ಸಾಗಾಣಿಕೆ ಆಗ್ತವೆ. ಅದರ ನಂತರ ಸಂಗ್ರಹಣಾ ಭಾಗದಿಂದ ಪುನಃ ಸಾಗಾಣಿಕೆ ಆಗ್ತಾ ಹೋಗ್ತವೆ. ಇನ್ನು ಸಸ್ಯದ ಬೇರಿನ ಮೂಲಕ ಹೀರಲ್ಪಟ್ಟಂತಹ ಖನಿಜ ಪೋಷಕಾಂಶಗಳು ಕಾಂಡ, ಎಲೆ ಬೆಳೆಯುತ್ತಿರುವಂತ ಭಾಗಗಳಿಗೆ ಮೇಲ್ಮುಖವಾಗಿ ಸಂಚರಿಸ್ತವೆ. ಇನ್ನು ಸಸ್ಯದ ಯಾವುದೇ ಭಾಗ ಮುಪ್ಪಿನ ಸ್ಥಿತಿಯನ್ನ ತಲುಪಿದಾಗ ಆ ಭಾಗದ ಪೋಷಕಾಂಶಗಳು ಕೂಡ ಬೆಳೆಯುತ್ತಿರುವಂತಹ ಸಸ್ಯದ ಇತರ ಭಾಗಗಳಿಗೆ ಸಾಗಾಣಿಕೆ ಆಗ್ತವೆ. ರಸದೂತಗಳು, ಬೆಳವಣಿಗೆ ನಿಯಂತ್ರಕಗಳು ಅಂತ ಏನ್ ಕರಿತೀವಿ, ಗ್ರೋತ್ ರೆಗ್ಯುಲೇಟರ್ಸ್, ಜೊತೆಗೆ ಇವೆಲ್ಲವೂ ಕೂಡ ಸಣ್ಣ ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಆಗ್ತವೆ. ಸೊ ಅದು ಸಹಜ ಅಲ್ವಾ, ಅದನ್ನೇನಂತ ಹೇಳ್ತೀವಿ, ಕಾಲಾಯ ತಸ್ಮೈ ನಮಃ ಅಂತ ಹೇಳ್ಬೋದು. ಹೌದಲ್ವಾ? ಅಂದ್ರೆ ಕಾಲಕ್ರಮೇಣ ಅದಾಗ್ಲೇಬೇಕು. ಸೊ ಅದು ಸಸ್ಯಗಳನ್ನು ಹೊರತಾಗಿ ಏನಿಲ್ಲ ಅಂತ ನಾವ್ ಇದನ್ನ ಮನುಷ್ಯರ ಜೀವನಕ್ಕೆ ನಾವು ರಿಲೇಟ್ ಮಾಡ್ಕೋಬಹುದು. ಹೌದಲ್ವಾ? ಸೊ ಹಳೆ ಬೇರು, ಹೊಸ ಚಿಗುರು, ಅವು ಕೆಲವೊಮ್ಮೆ ಕಟ್ಟುನಿಟ್ಟಾಗಿ ಧ್ರುವೀಕೃತ ಏಕಮುಖ ರೀತಿಯಲ್ಲೂ ಕೂಡ ಉತ್ಪಾದನಾ ಸ್ಥಳದಿಂದ ಬೇರೆ ಭಾಗಗಳಿಗೆ ಸಾಗಿಸಲ್ಪಡ್ತವೆ. ಆದ್ರಿಂದ ಹೂ ಬಿಡುವ ಸಸ್ಯಗಳಲ್ಲಿ ಸಂಯುಕ್ತಗಳ ಸಂಚಾರ ಏನಿರುತ್ತೆ ಅದು ತುಂಬಾ ಕ್ಲಮ್ಸಿಯಾಗಿ ಸಂಕೀರ್ಣವಾಗಿರುತ್ತೆ. ಆದ್ರೆ ಏನು, ತುಂಬಾ ವ್ಯವಸ್ಥಿತವಾಗಿರುತ್ತೆ. ಬಹುಶಃ ವಿವಿಧ ದಿಕ್ಕುಗಳಿಗೆ ಅವು ಚಲಿಸ್ತವೆ. ಈ ಕ್ರಿಯೆಯಲ್ಲಿ ಸಸ್ಯದ ಪ್ರತಿ ಅಂಗಗಳು, ಈ ಕ್ರಿಯೆಯಲ್ಲಿ ಸಸ್ಯದ ಪ್ರತಿ 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 ಏನು ಎವ್ರಿ ಆರ್ಗನ್ ಆಫ್ ದಿ ಪ್ಲಾಂಟ್ ಏನ್ ಮಾಡುತ್ತೆ, ಭಾಗವಹಿಸುತ್ತೆ. ಸೊ ಕೆಲವು ಪಾರ್ಟ್ಸ್ ಏನಿರುತ್ತೆ, ಕೆಲವೊಂದನ್ನ ಪಡ್ಕೊಳ್ತವೆ, ಕೆಲವೊಂದನ್ನ ಬಿಟ್ಕೊಡ್ತವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಪ್ರಿವ್ಯೂ ಅಂತ ಹೇಳ್ಬೋದು, ಮೀನ್ಸ್ ಪೀಠಿಕೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಈಗ ಸಾಗಾಣಿಕೆ ಅಂದ್ರೆ ನಿಮ್ಗೊಂದು ಇವಾಗ ಒಂದು ಐಡಿಯಾ ಬಂದಿರತ್ತೆ. ಓಕೆ, ಹತ್ರ ಇರುವಂತಹ ವಸ್ತುಗಳು ಅಂದ್ರೆ ಸಸ್ಯದಲ್ಲಿ ಹತ್ರ ಇದ್ದಾಗ ಯಾವ ರೀತಿ ಸಾಗಾಣಿಕೆ ನಡೆಯುತ್ತೆ, ದೂರ ಇದ್ದಾಗ ಯಾವ ರೀತಿ ಸಾಗಾಣಿಕೆ ನಡೆಯುತ್ತೆ ಅನ್ನೋದು ಗೊತ್ತಿದೆ. ಸಾಗಾಣಿಕೆಯ ವಿಧಗಳಲ್ಲಿ ಇವಾಗ ನಿಮಗೆ ಗೊತ್ತಾಯ್ತು. ಹತ್ರ ಇದ್ದಾಗ ವಿಸರಣೆ ಮೂಲಕ, ಕೋಶ ದ್ರವ್ಯದ ಹರಿವಿನ ಮೂಲಕ, ಮತ್ತೆ ಸಕ್ರಿಯ ಸಾಗಾಣಿಕೆ ಮೂಲಕ. ಸೊ ಅದನ್ನ ನಾವು ಮುಂದಿನ ಒಂದು ತರಗತಿಯಲ್ಲಿ ಬ್ರೀಫ್ ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ವಿಸರಣೆ ಅಂದ್ರೆ ಏನು, ಇದನ್ನೆಲ್ಲ. ಸೊ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮೇ ಬಿ ನಿಮ್ಗೆ ಬೋರ್ ಆಗ್ಬೋದು ಅಂತ ಹೇಳಿ ಇದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.